ಆಮೇಲೆ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಫೈನಾನ್ಸ್ ಕಮಿಷನ್ಗಳು ಹಂಚಿಕೆ ಮಾಡುವಾಗ ಅವರಿಗೆ ಮನವರಿಕೆ ಆಯಿತು. 4.71ರಿಂದ 3.64 ಬಂದಿದ್ದರಿಂದ ನಮಗೆ ವಿಶೇಷ ಗ್ರಾಂಟ್ಸ್ ಅನ್ನ ಕೊಟ್ಟರು. ಸ್ಪೆಷಲ್ ಗ್ರಾಂಟ್ಸ್ 5,495 ಕೋಟಿ. ಎಷ್ಟು? 5,495 ಕೋಟಿ ರೂಪಾಯಿಗಳನ್ನ ಅವ್ರಿಗೇನೆ ಫೈನಾನ್ಸ್ ಕಮಿಷನ್ ಅವ್ರಿಗೇನೆ ಮನವರಿಕೆಯಾಗಿ ನಮಗೆ ಸ್ಪೆಷಲ್ ಗ್ರಾಂಟ್ಸ್ ಅನ್ನ 5,495 ಕೋಟಿ ಕೊಟ್ಟು, ಇದು ಇಂಟ್ರೀಮ್ ಬಜೆಟ್ ನಲ್ಲಿ ಕೊಟ್ಟದ್ದು. ಇಂಟ್ರೀಮ್ ಬಜೆಟ್ ನಲ್ಲಿ ರೆಕಮೆಂಡ್ ಮಾಡದ್ದು. ಇದು ಕರ್ನಾಟಕ ಕೊಡ್ರಿ 5,495 ಕೋಟಿ ಕೊಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಹೇಳಿದ್ರು. ಆಮೇಲೆ ಹೇಳ್ತೀನಿ. ಮೈಕ್ ಕೇಳಿಸ್ತಾ ಇಲ್ವಾ? ಈಗ ಕೇಳಿಸ್ತಾ ಇದೆಯಾ? ಸ್ವಲ್ಪ ಅದನ್ನು ಕೇಳಿಸ್ತಾ ಇದೆಯಾ? ಓಕೆ. ನಾನು ಸ್ವಲ್ಪ ಈ ಕಡೆ ಆ ಕಡೆ ನೋಡ್ತೀನಲ್ಲ, ಅದರಿಂದ ಕೇಳಿಸ್ತಾ ಇಲ್ಲ. ಏನ್ ಹೇಳ್ತಾ ಇದ್ದೆ? 5,495 ಕೋಟಿ ವಿಶೇಷ ಅನುದಾನವನ್ನ ಇಂಟ್ರೀಮ್ ರಿಪೋರ್ಟ್ ನಲ್ಲಿ, ಮಧ್ಯಂತರ ವರದಿನಲ್ಲಿ ಶಿಫಾರಸು ಮಾಡಿದ್ರು. ನಾನು ಕೂಡ ಇದನ್ನ ಅಸೆಂಬ್ಲಿನಲ್ಲಿ ಪ್ರಸ್ತಾಪ ಮಾಡಿದೆ. ತಗೊಳ್ರಿ, ಇದನ್ನ ಹೋಗಿ ಕೇಳ್ರಿ ಕೇಂದ್ರ ಸರ್ಕಾರನ ಅಂತೇಳಿ. ಯಡಿಯೂರಪ್ಪನವ್ರು ಇದ್ದಾಗಲೂ ಕೇಳಿದೆ, ಬಸವರಾಜ ಬೊಮ್ಮಾಯಿ ಇದ್ದವರು ಕೇಳಿದೆ. ಇದನ್ನ ನಮ್ಮ ರಾಜ್ಯದಿಂದ ಡೆಲ್ಲಿನಲ್ಲಿ ಪ್ರತಿನಿಧಿಸ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಹಾಗೂ ಕೇಂದ್ರದ ವಿತ್ತ ಸಚಿವೆ, ಹಣಕಾಸಿನ ಸಚಿವೆ ಇದನ್ನ ತಿರಸ್ಕಾರ ಮಾಡಿದ್ರು. ಏನ್ ಮಾಡಿದ್ರು? ತಿರಸ್ಕಾರ ಮಾಡಿದ್ರು, ಕೊಡ್ಲಿಲ್ಲ. ಆಮೇಲೆ ಫೈನಲ್ ರಿಪೋರ್ಟ್ ನಲ್ಲಿ 300 ಕೋಟಿ ರೂಪಾಯಿ ಅಲ್ಲ 3,000 ಕೋಟಿ ರೂಪಾಯಿ ಪೆರಿಫೆರಲ್ ರಿಂಗ್ ರೋಡ್ಗೆ. ಆಡ್ರಿ, ಸುಮ್ನೆ ನೀವ್ ಯಾಕೆ ಮಧ್ಯದಲ್ಲಿ ಭಯ ಆಗ್ತೀರಿ? ಜಲಮೂಲಗಳ ಅಭಿವೃದ್ಧಿಗೆ 3,000 ಕೋಟಿ, ಕೆರೆಗಳು ಮತ್ತೆ ಬೇರೆ ವಾಟರ್ ಬಾಡೀಸ್ಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ 3,000 ಕೋಟಿ, ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ಒಟ್ಟು 6,000 ಕೋಟಿ ರೂಪಾಯಿಗಳನ್ನ ನಮಗೆ ಅಡಿಷನಲ್ ಆಗಿ ಕೊಡಬೇಕು ಅಂತ ಶಿಫಾರಸು ಮಾಡಿದ್ರು. ಎರಡೂ ಸೇರಿಸಿದ್ರೆ 5,495 ಪ್ಲಸ್ 6,000 ಕೋಟಿ 11,495 ಕೋಟಿ. ಕೋಟಿ in addition to 62,098 crores. Please, 62,000 ಡೆವಲ್ಯೂಷನಲ್ ಕಡಿಮೆ ಆದದ್ದು, ಇದು ಸ್ಪೆಷಲ್ ಗ್ರಾಂಟ್ಸ್ ಅಂತ ನಮಗೆ ಕೊಟ್ಟಿದ್ದದ್ದು. ಇಷ್ಟು ರಾಜ್ಯಕ್ಕೆ ನಷ್ಟ ಆಯಿತು. 11,000, 10,000 ಅಲ್ಲ,
11 11,000 ಕಡೆ ಇದು. ಹಾಕ್ತಿದ್ವಿ ಸರ್, ಹ್ಮ್. ಮಾಡ್ತಾ ಇದ್ವಿ. 6, 5, 11. ಗೊತ್ತು ಸರ್, ಮಾಡ್ತಾ ಇದ್ವಿ. ನೀನ್ ಸುಮ್ನೆ ನೀನು ಕನ್ಫ್ಯೂಸ್ ಮಾಡ್ಬೇಡ. ಇಲ್ಲ, ಒಂದು ಸಾರಿ ಆಯ್ತವ, ಏನ್ ಮಾಡಕ್ಕಾಗಲ್ಲ. ಲೆಕ್ಕ ಹೇಳುವಾಗ ಕರೆಕ್ಟಾಗಿ ಅದಕ್ಕೆ ನಾನು ಜ್ಞಾಪಕ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. 11,495 ಕೋಟಿ, ಅದು ಪ್ಲಸ್ 62,000 ಡೆವಲ್ಯೂಷನ್ ಅಲ್ಲಿ ಕಡಿಮೆ ಆದಂತ 5 ವರ್ಷಗಳಲ್ಲಿ 62,098 ಕೋಟಿ. ಟೋಟಲಿ 73,593 ಕೋಟಿ ನಮಗೆ ಕಡಿಮೆ ಆಯಿತು. 14th ಫೈನಾನ್ಸ್ ಕಮಿಷನ್ ನಿಂದ 15th ಫೈನಾನ್ಸ್ ಕಮಿಷನ್ ನಲ್ಲಿ ನಮಗೆ ಕಡಿಮೆ ಆಯಿತು. ದಿಸ್ ಈಸ್ ನಂಬರ್ 1. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.